ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಡಾವಿಂಚಿ ರಿಸಾಲ್ವ್ ಸಾಫ್ಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಈ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳಿದರು, ನಮ್ಮ ಡಾವಿಂಚಿ ರಿಸಾಲ್ವ್ ಸಾಫ್ಟ್ವೇರ್ ರನ್ ಮಾಡೋಕ್ಕೆ ಯಾವ ಥರ ಪಿ ಸಿ ಬೇಕು, ಯಾವ ಥರ ಪಿ ಸಿ ಸ್ಪೆಸಿಫಿಕೇಷನ್ ಬೇಕು, ಕಲರ್ ಗ್ರೇಡಿಂಗಿಗೆ ಯಾವ ಥರ ಮಾನಿಟ್ರ್ ಬೇಕು, ಹಾಗೆ ಎಷ್ಟು ಬಜೆಟಲ್ಲಿದ್ದರೆ ಒಳ್ಳೆಯದು, ಯಾವ ಬಜೆಟಲ್ಲಿ ಸಿಗುತ್ತೆ ಪಿ ಸಿ ಅಂತ. ಸೊ ಈ ವಿಡಿಯೋದಲ್ಲಿ ಬಜೆಟ್ ವೈಸು ನಮ್ಮ ಪಿ ಸಿ ಸ್ಪೆಸಿಫಿಕೇಷನ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು 2 ಥರ ಬಜೆಟ್ ವೈಸು ಡಿವೈಡ್ ಮಾಡಿದ್ದೀನಿ. ಒಂದು 1 ಲ್ಯಾಕ್ ಒಳಗೆ ಅಂದರೆ 1 ಲಕ್ಷದ ಒಳಗೆ ಯಾವ ಥರ ಪಿ ಸಿ ಸಿಗುತ್ತೆ, ಅದಲ್ಲದೆ ನಮಗೆ ಇಲ್ಲಾಂದರೆ 4K ಎಡಿಟಿಂಗು ಇಲ್ಲ ಪ್ರೊಫೆಷ್ನಲ್ ಎಡಿಟಿಂಗ್ ಏನಾದ್ರು ಆಯಿತು, ಪ್ರೊಫೆಷ್ನಲ್ ಆಗಿ ಕಲರ್ ಗ್ರೇಡಿಂಗ್ ಎಲ್ಲ ಮಾಡ್ತಾರೆ ಅಂದರೆ ಒಂದು 3 ಲ್ಯಾಕ್ ಒಳಗೆ ಯಾವ ಥರ ಪಿ ಸಿ ಸಿಗ್ಬೋದು, ಮತ್ತು ಯಾವ ಥರ ಗ್ರಾಫಿಕ್ ಕಾರ್ಡ್ಸು, ಯಾವ ಪ್ರೈಸಲ್ಲಿ ಯಾವ ಕಂಪ್ನಿ ಗ್ರಾಫಿಕ್ ಕಾರ್ಡ್ಸು, ಪ್ರೊಸೆಸರ್ಸು ಯಾವುದಿರುತ್ತೆ, ಮತ್ತು ಯಾವ ಥರ ಎಷ್ಟು ರ್ಯಾಮ್ ಬೇಕು, ಎಷ್ಟು GB ರ್ಯಾಮ್ ಬೇಕು, ಎಷ್ಟು GB ಗ್ರಾಫಿಕ್ ಕಾರ್ಡ್ಸ್ ಬೇಕು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಸೊ ಟೋಟಲಿ ಈ ವಿಡಿಯೋದಲ್ಲಿ ಫುಲ್ಲು ನಾನು ಇಲ್ಲಿ ಗೂಗಲ್ ಕ್ರೋಮಲ್ಲೇ ಇರ್ತೀನಿ. ಕ್ರೋಮಲ್ಲೇ ಯಾವುದ್ಯಾವುದು ಸ್ಪೆಸಿಫಿಕೇಷನ್ಸು, ಪ್ರಾಡಕ್ಟ್ಸು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟು ನಾವು 1 ಲ್ಯಾಕ್ ಬಜೆಟಲ್ಲಿ ಯಾವ ಥರ ಪಿ ಸಿ ಬರುತ್ತೆ ಅಂತ ನೋಡೋಣ. 1 ಲ್ಯಾಕ್ ಬಜೆಟಲ್ಲಿ ನಮಗೆ ಅದರದ್ದೇ ಆದ ಲಿಮಿಟೇಷನ್ ಇರುತ್ತೆ. ಅಂದರೆ ನಾವು 1 ಲ್ಯಾಕ್ ಒಳಗಿರೋ ಪಿ ಸಿ ತೊಗೊಂಡು ನಾವು ಪ್ರೊಫೆಷ್ನಲ್ ಲೆವೆಲ್ ಎಡಿಟಿಂಗ್ ಮಾಡ್ತೀನಿ ಸಾಫ್ಟ್ವೇರಲ್ಲಿ, ಡಾವಿಂಚಿ ರಿಸಾಲ್ವ್ ಆದರೂ ಆಯಿತು, ಇಲ್ಲ ಬೇರೆ ಯಾವ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆದರೂ ಆಯಿತು, ಪ್ರೊಫೆಷ್ನಲ್ ಲೆವೆಲಲ್ಲಿ ಎಡಿಟಿಂಗ್ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಯಾಕಂದರೆ ಆ ಪಿ ಸಿಗೆ ಅದರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಸೊ 1 ಲ್ಯಾಕ್ ಬಜೆಟ್ ಪಿ ಸಿನ ಏನಕ್ಕೆ ಸಜೆಷನ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಯಾರಾದರೂ ಹೊಸ್ದಾಗಿ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದರೆ, ಅಂದರೆ ಕಲಿತಾ ಇದ್ದರೆ, ನಾನು ಕಲಿಬೇಕು, ನನ್ನ ಬಜೆಟ್ ಇಷ್ಟಿದೆ ಅಂದರೆ 1,10,000 to 90,000 to 95,000 ಆ ಥರ ಏನಾದ್ರು ಬಜೆಟ್ ಇತ್ತು ಅಂದರೆ, ನಾವು ಕಲಿಬೇಕು ಅಂತ ಅಂದರೆ ನಾನು ಅದಕ್ಕೋಸ್ಕರ 1 ಲ್ಯಾಕ್ ಬಜೆಟಲ್ಲಿ ಯಾವ ಥರ ಪಿ ಸಿ ಬೆಸ್ಟು ಅಂತ ಸಜೆಷನ್ ಮಾಡ್ತಾ ಇರೋದು. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಮೇನ್ ಬೇಕಿರೋದು ಪ್ರೊಸೆಸರಲ್ಲಿ ನಾನು ಸಜೆಷನ್ ಮಾಡೋದು AMD ಪ್ರೊಸೆಸರು. ನಾನು ಇಂಟೆಲ್ನ ಯಾರಿಗೂ ಸಜೆಷನ್ ಮಾಡಲ್ಲ. ನನಗೆ ಇಂಟೆಲ್ಲು AMD ಕಂಪೇರ್ ಮಾಡಿಕೊಂಡ್ರೆ ಅದ್ರ ಪರ್ಫಾರ್ಮೆನ್ಸು, ಗೇಮಿಂಗ್ ಆದರೂ ಆಯಿತು, ಎಡಿಟಿಂಗ್ ಆದರೂ ಆಯಿತು, ನನಗೆ ಅದ್ರದ್ದು ಸ್ಪೀಡು AMD ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಯಾರಿಗಾದ್ರೂ ಸರಿ ಪ್ರೊಸೆಸರ್ ಸಜೆಷನ್ ಮಾಡಿದ್ರೆ ಅದು AMD ಸೀರೀಸಲ್ಲಿ ಮಾತ್ರ ಸಜೆಷನ್ ಮಾಡೋದು. ಸೊ ಸ್ಟಾರ್ಟಿಂಗಲ್ಲಿ ನಾನು ಪ್ರೊಸೆಸರ್ ನೋಡೋದಾದರೆ, ನಾನಿಲ್ಲಿ ಪ್ರೊಸೆಸರಿಗೆ ಬಂತು ಅಂದರೆ ನಾನಲ್ಲಿ AMD 7000 ಸೀರೀಸಲ್ಲಿ Ryzen 7 7700 ಡೆಸ್ಕ್ಟಾಪ್ ಪ್ರೊಸೆಸರ್ ಇದೆ. ಇದರಲ್ಲಿ 8 ಕೋರ್ಸ್ ಮತ್ತು 16 ಥ್ರೆಡ್ಸ್ ಇದೆ. ಮತ್ತು ಇದರ ಸ್ಪೀಡು 3.8 GHz ಇಂದ 5.3 GHz ಇದೆ. ಮತ್ತು ಇದು AM5 ಸಾಕೆಟು. ಇಲ್ಲಿ AMD ಪ್ರೊಸೆಸರ್ನ ನೀವು ನೋಡಬೇಕಾದ್ರೆ ಒಂದು ಯಾವ ಸಾಕೆಟು ಅಂತ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಸರಿ AM5 ಇರುತ್ತೆ, AM4 ಇರುತ್ತೆ. ಏನಕ್ಕೆ ಇದು ಇಂಪಾರ್ಟೆಂಟು ಅಂದರೆ, ನಾವು ಯಾವ ಸಾಕೆಟ್ ಇರೋ ಪ್ರೊಸೆಸರ್ ಸೆಲೆಕ್ಟ್ ಮಾಡ್ತೀವೋ ಅದೇ ಸಾಕೆಟ್ಗೆ ಸಪೋರ್ಟ್ ಆಗೋ ಮದರ್ ಬೋರ್ಡ್ ಕೂಡ ನಾವು ತೊಗೋಬೇಕಾಗತ್ತೆ. ಸೊ ಇಲ್ಲಿ ನಾನು AM5 ಇದನ್ನು ಸಜೆಷನ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮದರ್ ಬೋರ್ಡ್ ಕೂಡ AM5 ಸಾಕೆಟ್ಗೆ ಫಿಟ್ ಆಗಬೇಕು. ಅಂದರೆ ನಮ್ಮ ಪ್ರೊಸೆಸರು ಮದರ್ ಬೋರ್ಡ್ಗೆ, ಅದೇ ಸಾಕೆಟ್ ಇರೋ ಮದರ್ ಬೋರ್ಡ್ಗೆ ಫಿಟ್ ಆಗಬೇಕು. ಮತ್ತು ರೈಸನ್ನಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ 40 MB ಕ್ಯಾಶ್ ಅಂತ ಇದೆ. ಇದು ಮೇನ್ ಅಂದರೆ ನಮ್ಮ ಪ್ರೊಸೆಸರು ಪರ್ಫಾರ್ಮೆನ್ಸ್ನ 40 MB ಕ್ಯಾಶ್ ಇದೆಯಲ್ಲ, ಕ್ಯಾಶ್ ಮೆಮೊರಿ, ಇದರಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದರಲ್ಲಿ 20 MB ಇರುತ್ತೆ, 40 MB, 60 MB, ಮತ್ತು ಥ್ರೆಡ್ ರಿಪರ್ ಪ್ರೊಸೆಸರ್ಗೆಲ್ಲ ಹೋಯ್ತು ಅಂದರೆ 120, 160 MB ಆ ಥರ ಎಲ್ಲ ಇರುತ್ತೆ. ಸೊ ಇದೊಂದು ಬೆಸ್ಟ್ ಪ್ರೊಸೆಸರು. ಇದ್ರ ಪ್ರೈಸ್ ಇದೆ 31,000ಅಲ್ಲಿ. ಇಲ್ಲಿ ಆನ್ಲೈನಲ್ಲಿ 31,000 ಇದೆ. ಇಲ್ಲಿ ಪ್ರೈಸಸ್ಸು ವೇರಿ ಆಗ್ತಾ ಇರುತ್ತೆ. ಅಪ್ರಾಕ್ಸಿಮೇಟ್ ಒಂದು 30,000 ಇಲ್ಲ 28,000 to 30,000 ಅಂತ ಇಟ್ಕೊಂಡಿರಿ. ನೆಕ್ಸ್ಟು ಇದೇ ಥರ ಇನ್ನೊಂದು ಪ್ರೊಸೆಸರ್ ಇದೆ. ಇಲ್ಲಿ AMD 7 ಸೀರೀಸಲ್ಲೇ Ryzen 7 7700X ಅಂತ. ಇದು ಅಷ್ಟೇ 8 ಕೋರ್ಸು ಮತ್ತು 16 ಥ್ರೆಡ್ಸ್ ಇದೆ, 40 MB ಕ್ಯಾಶ್ ಮೆಮೊರಿ. ಇದ್ರ ಸ್ಪೀಡ್ ಸ್ವಲ್ಪ ಜಾಸ್ತಿ ಇದೆ, 4.5 GHz ಇಂದ 5.4 GHz ವರೆಗೂ. ಇದ್ರ ಪ್ರೈಸ್ ಅಷ್ಟೇ 30,396 ಇದೆ. ಇದು ಎರಡೂ ಪ್ರೊಸೆಸರ್ ಸಹ 30,000 ಸಿಗುತ್ತೆ. ನಿಮ್ಮ ಆಫ್ಲೈನ್ ಸ್ಟೋರಲ್ಲಾಯಿತು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿಗಾದರೂ ಸಿಗ್ಬೋದು. ಸೊ ಇದಿಷ್ಟು ಪ್ರೊಸೆಸರ್ ಆಯಿತು. ನೆಕ್ಸ್ಟು ಗ್ರಾಫಿಕ್ ಕಾರ್ಡ್ ನೋಡೋಣ. ಗ್ರಾಫಿಕ್ ಕಾರ್ಡು ಬಡ್ಜೆಟಲ್ಲಿ ಇಲ್ಲಿ ಝೊಟ್ಯಾಕ್ ಗೇಮಿಂಗ್ GeForce RTX 460 8GB ಇದೆ. ಅಂದರೆ ಗ್ರಾಫಿಕ್ ಕಾರ್ಡು 8GB. ಇನ್ನೊಂದು ಇದು RTX ಸೀರೀಸು 460 ಸೀರೀಸಲ್ಲಿದೆ. ಇನ್ನೊಂದು ಬೆಸ್ಟ್ ಅಂದರೆ ಇದು ಝೊಟ್ಯಾಕ್ ಕಂಪ್ನಿದು. ಈ ಗ್ರಾಫಿಕ್ ಕಾರ್ಡು ಒಂದು 25,500 ಇದೆ. ನಿಮಗೆ ಆಫ್ಲೈನಲ್ಲಾದರೂ ಇನ್ನೂ ಸ್ವಲ್ಪ ಕಮ್ಮಿಗಾದರೂ ಸಿಗ್ಬೋದು. ಇದೊಂದು 8GB ಗ್ರಾಫಿಕ್ ಕಾರ್ಡು. ಬಡ್ಜೆಟ್ ಗ್ರಾಫಿಕ್ ಕಾರ್ಡ್ ಆಯಿತು ಅಂದರೆ ಬೆಸ್ಟ್ ಗ್ರಾಫಿಕ್ ಕಾರ್ಡು. ಒಂದು ಡ್ಯುಯಲ್ ಫ್ಯಾನ್ ಇರುತ್ತೆ.
ನೆಕ್ಸ್ಟು ಇದಾಯಿತು ಅಂದರೆ ನಮ್ಮ ರ್ಯಾಮಿಗೆ ಹೋಯ್ತು ಅಂದರೆ ನಾನು ಸಜೆಷನ್ ಮಾಡೋದು ಜಿ ಸ್ಕಿಲ್ ರ್ಯಾಮಲ್ಲಿ ಟ್ರಿಡೆಂಟ್ G5 6GB ರ್ಯಾಮ್ ಇರುತ್ತೆ. ಇಲ್ಲಿ 2 ಸ್ಟಿಕ್ ಇದೆ, 16GB ಸ್ಟಿಕ್ಸು. ಇಲ್ಲಿ ನಿಮಗೆ 32GB ಆದರೆ ಹಾಕೋಬೋದು, ಇಲ್ಲಾಂದರೆ 16GB ಸಾಕು ಅಂತ ಆಯಿತು ಅಂದರೂ 16GB ಹಾಕೋಬೋದು. ಇಲ್ಲಿ 32GBಗೆ 11,500 ಇದೆ, ಇನ್ನು ಸ್ವಲ್ಪ ಕಮ್ಮಿಗಾದರೂ ಸಿಗ್ಬೋದು. ನೆಕ್ಸ್ಟು ರ್ಯಾಮ್ ಆಯಿತು. ನೆಕ್ಸ್ಟು ಮದರ್ ಬೋರ್ಡ್ ಯಾವುದು ಅಂದರೆ MSI B650M ಗೇಮಿಂಗ್ ಮದರ್ ಬೋರ್ಡ್. ಇದೊಂದು ಇನ್ಬಿಲ್ಟ್ ವೈಫೈ ಇರುತ್ತೆ ಇದರಲ್ಲಿ. ಇದು Ryzen 7 ಸೀರೀಸ್ಗೆ ಮತ್ತು ಸಾಕೆಟು AM5 ಸಾಕೆಟಿಗೆ ಸಪೋರ್ಟ್ ಆಗುತ್ತೆ. ಇನ್ನೊಂದು DDR5 ಮೆಮೊರಿ, ಅಂದರೆ ನಿಮ್ಮ DDR5 ಮೆಮೊರಿ ರ್ಯಾಮ್ ಇರುತ್ತಲ್ಲ ಅದಕ್ಕೋಸ್ಕರ ಸಪೋರ್ಟ್ ಆಗುತ್ತೆ. ಇದೊಂದು 10,900 ಇದೆ, ಆಲ್ಮೋಸ್ಟ್ 11,000, ಇನ್ನೂ ಸ್ವಲ್ಪ ಕಮ್ಮಿಗಾದರೂ ಸಿಗುತ್ತೆ. ನೆಕ್ಸ್ಟು ನಮ್ಮ ಪವರ್ ಸಪ್ಲೈಗೆ ಹೋಯ್ತು ಅಂದರೆ ನಾನು ಕೂಲರ್ ಮಾಸ್ಟರು ಸಜೆಷನ್ ಮಾಡ್ತೀನಿ. 850 ಗೋಲ್ಡು, ಅಂದರೆ 850 ಪವರ್ ಸಪ್ಲೈ ಇರುತ್ತೆ. ಇದು ಒಂದು 10,500 ಅಲ್ಲಿ ಆ ರೇಂಜಲ್ಲಿ ಸಿಗ್ಬೋದು. ನೆಕ್ಸ್ಟು ಇದೊಂದು PC ಸ್ಪೆಕ್ ಆಯಿತು. ನಿಮಗೆ ಇನ್ನೇನಾದರೂ ನಿಮ್ಮ ಕೂಲರು ಬೇಕು ಅಂದರೆ ಲಿಕ್ವಿಡ್ ಕೂಲಿಂಗ್ ಬೇಕು ಅಂದರೆ ಲಿಕ್ವಿಡ್ ಕೂಲಿಂಗ್ ಹಾಕಿಸ್ಕೋಬೋದು, ಇಲ್ಲಾಂದರೆ ಫ್ಯಾನೇ ಸಾಕು ಅಂತ ಆಯಿತು ಅಂದರೆ ಫ್ಯಾನ್ ಕೂಡ ಯೂಸ್ ಮಾಡ್ಬೋದು. ಸಿಸ್ಟಮ್ ಕ್ಯಾಬಿನೆಟ್ಸು ನಿಮ್ಮ ಸಜೆಷನಿಗೆ ಬಿಟ್ಟಿದ್ದು, ನೀವು ಯಾವ ಥರ ಇಷ್ಟಪಡ್ತೀರಾ ಆ ಥರ ಕ್ಯಾಬಿನೆಟ್ ಬೇಕಿರೋ ತಗೋಬೋದು. ಇನ್ನೊಂದು ಕೀಬೋರ್ಡು ಮೌಸ್ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದೆಲ್ಲ 1,000 ಒಳಗೆಲ್ಲ ಸಿಕ್ಬಿಡುತ್ತೆ. ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಯಾವುದು ಅಂದರೆ ಬಡ್ಜೆಟಲ್ಲಿ ಮಾನಿಟ್ರು. ನೀವು ಕಲರ್ ಗ್ರೇಡಿಂಗಿಗೆ ಬೆಸ್ಟ್ ಬಡ್ಜೆಟ್ ಮಾನಿಟರ್ ಯಾವುದು ಅಂತ ನೋಡೋದಾದರೆ ಅಂದರೆ ಒಂದು 20,000 ಒಳಗೆ ಇದೊಂದು LG ಅಲ್ಟ್ರಾ ವೈಡ್ 29 ಇಂಚಸ್ಸು ಅಲ್ಟ್ರಾ ವೈಡ್ ಮಾನಿಟರ್ ಇದೆ. ಇದು ಎಷ್ಟು ಬಡ್ಜೆಟ್ ಮಾನಿಟರು. ಇದರಲ್ಲಿ ಇದು 2K ಮಾನಿಟರ್ ಆಗಿರುತ್ತೆ. ಇದು ಫುಲ್ HD ಮಾನಿಟರ್ ಅಲ್ಲ, 2K ಮಾನಿಟರು, IPS ಡಿಸ್ಪ್ಲೇ ಇರುತ್ತೆ, ಒಂದು ಕಲರ್ ಕ್ಯಾಲಿಬ್ರೇಟೆಡ್ ಮಾನಿಟರು. ಇದರಲ್ಲಿ ಮೇನ್ ಏನಂದರೆ ಇದರಲ್ಲಿ 99% sRGB ಇದೆ. ಅದೊಂದು ನಾನು ಸಜೆಷನ್ ಮಾಡೋದು 100% sRGB ಇರಬೇಕು. ನಾವು ಕಲಿಯೋದಕ್ಕೋಸ್ಕರ ಒಂದು 99% sRGB ಮಾನಿಟರ್ನ ಸಜೆಷನ್ ಮಾಡ್ತಾಯಿದ್ದೀನಿ. ಮೇನ್ಲಿ ಇನ್ನೊಂದು ಗ್ರೇಡಿಂಗ್ ಮಾಡಬೇಕಾದ್ರೆ ಈ ಮಾನಿಟರ್ಗಳಾಯಿತು ಅಂದರೆ ನೀವು ಸ್ಕೋಪ್ಸ್ ನೋಡಿಕೊಂಡು ಗ್ರೇಡಿಂಗ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕಲರ್ ವೇರಿಯೇಷನ್ನು ಬರೋ ಚಾನ್ಸಸ್ ಇರುತ್ತೆ. ಇದೊಂದು 17,500 ಇದೆ. ಇದು ಸಹ ಕಮ್ಮಿಗೆ ಸಿಗ್ಬೋದು. LG ಅಲ್ಟ್ರಾ ವೈಡ್ 29 ಇಂಚಸ್ ಮಾನಿಟ್ರು. ಇದು ತುಂಬ ಅಲ್ಟ್ರಾ ವೈಡ್ ಬರುತ್ತೆ. ಬೇಕಾದರೆ ನಮ್ಮ ಟೈಮ್ಲೈನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದೊಂದು LG ಮಾನಿಟ್ರ್ ಒಂದು ಸಜೆಷನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಮಾನಿಟ್ರ್ ಯಾವುದು ಅಂದರೆ ಬೆಂಕ್ಯೂ ಮಾನಿಟ್ರು. ಇಲ್ಲಿ ಮಾಡೆಲ್ ಕೊಟ್ಟಿದ್ದಾರೆ ಬೆಂಕ್ಯೂ GW2790 27 ಇಂಚಸ್ಸು. ಇದೊಂದು 4K ಅಲ್ಲ, 2Kನೂ ಅಲ್ಲ, ಇದು ಫುಲ್ HD ಮಾನಿಟರ್. ಇದು IPS ಡಿಸ್ಪ್ಲೇ. ಇದು ಸಹ ಅಷ್ಟೇ 99% sRGB ಇರುತ್ತೆ. ಎಲ್ಲ ಮಾನಿಟರ್ಗಳಿಗೂ HDMI ಸಪೋರ್ಟ್ ಇರುತ್ತೆ. ಇದೊಂದು 10,000 ಸಮಥಿಂಗಲ್ಲಿ ಸಿಗುತ್ತೆ. ನೀವು ಇದನ್ನು ಸಹ ರೆಕಮೆಂಡ್ ಮಾಡ್ತೀನಿ. ಒಂದು ಬೆಂಕ್ಯೂ ಮತ್ತು LGಲಿ ಸ್ವಲ್ಪ ಕಲರ್ ಅಕ್ಯುರಸಿ ಬೇರೆ ಮಾನಿಟರ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇವೆರಡು ಮಾನಿಟರ್ಗಳು ಚೆನ್ನಾಗಿರುತ್ತೆ. ಇದಿಷ್ಟು 1 lakh ಬಜೆಟ್ ಒಳಗೆ, ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗ್ಬೋದು. 1,10,000 ಆದರೂ ಆಯಿತು, 15 ಆದರೂ ಆಯಿತು. ಇಲ್ಲಾಂದರೆ ನಿಮ್ಮ ಸ್ಟೋರ್ಗಳಲ್ಲಿ ನೀವು ನಿಮ್ಮ ಬಾರ್ಗೇನ್ ಸ್ಕೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಕಮ್ಮಿ ಮಾಡಿಸ್ತೀರಾ ಅಷ್ಟು ಕಮ್ಮಿಗೆ ಬೇಕಿದ್ರೂ ಸಿಗ್ಬೋದು. ಇದಿಷ್ಟು 1 lakh ಬಜೆಟ್ ಒಳಗೆ ಫುಲ್ ಸಿಸ್ಟಮ್ ಸ್ಪೆಸಿಫಿಕೇಷನ್ ಆಯಿತು. ನೆಕ್ಸ್ಟು ಒಂದು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗಿಗೆ ಮತ್ತು ಕಲರ್ ಗ್ರೇಡಿಂಗಿಗೆ ಯಾವ ಥರ PC ಬೇಕು ಅಂತ ನೋಡೋಣ. ಒಂದು 3 lakh ಬಜೆಟ್ ಒಳಗೆ. ಇನ್ನೊಂದು, ಇದು ನಾನು ಯೂಸ್ ಮಾಡ್ತಿರೋ ಸಿಸ್ಟಮ್ ಸ್ಪೆಸಿಫಿಕೇಷನ್ ಕೂಡ ಹೌದು. ನಾನು ಇದೇ ಸ್ಪೆಕ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು AMD 7000 ಸೀರೀಸಲ್ಲಿ Ryzen 9 7950X ಡೆಸ್ಕ್ಟಾಪ್ ಪ್ರೊಸೆಸರು. ಇದರಲ್ಲಿ 16 ಕೋರ್ಸು ಮತ್ತು 32 ಥ್ರೆಡ್ಸ್ ಇರುತ್ತೆ. ಇನ್ನೊಂದು 80 MB ಕ್ಯಾಶ್ ಮೆಮೊರಿ ಇದೆ, ಅಂದರೆ ಪರ್ಫಾರ್ಮೆನ್ಸು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಸ್ಪೀಡು 4.0 GHz ಇಂದ 5.7 GHz ವರೆಗೂ ಇದೆ. ಇದು ಅಷ್ಟೇ AM5 ಸಾಕೆಟು. ಮತ್ತು ಇದೊಂದು 55,000 ಅಪ್ರಾಕ್ಸಿಮೇಟಲ್ಲಿ ಸಿಗ್ಬೋದು, ಇನ್ನು ಸ್ವಲ್ಪ ಕಮ್ಮಿ ಆದರೂ ಆಗ್ಬೋದು. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋ ಮದರ್ ಬೋರ್ಡು ASRock B650 Pro RS ಸಾಕೆಟ್ AMD 5ದು, ಅಂದರೆ AM5 ಸಾಕೆಟ್ದು. ಇದು ಅಷ್ಟೇ ಒಂದು 30,000 ಸಿಗುತ್ತೆ ಈ ಮದರ್ ಬೋರ್ಡು. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋ ಗ್ರಾಫಿಕ್ ಕಾರ್ಡು Galaxy G4 RTX 470 Ti EX ಗೇಮರ್ದು, ಅಂದರೆ ವೈಟ್ ಗ್ರಾಫಿಕ್ ಕಾರ್ಡು. 12GB ಯೂಸ್ ಮಾಡ್ತಾಯಿದ್ದೀನಿ. ಈ ಗ್ರಾಫಿಕ್ ಕಾರ್ಡು ಒಂದು ಟ್ರಿಪಲ್ ಫ್ಯಾನ್ ಬರುತ್ತೆ, ಒಂದು 87,000 ಸಿಗುತ್ತೆ. ನಾನಿಲ್ಲಿ ಸಜೆಷನ್ ಮಾಡ್ತಿರೋದು 470 Ti ಗ್ರಾಫಿಕ್ ಕಾರ್ಡನ್ನು ಸಜೆಷನ್ ಮಾಡ್ತಾಯಿದ್ದೀನಿ. ಒಂದು ನೀವು ಸ್ವಲ್ಪ ಕಾದರೆ 5 ಸೀರೀಸ್ ಗ್ರಾಫಿಕ್ ಕಾರ್ಡು ಇವಾಗಿನ ಲಾಂಚ್ ಮಾಡಿದ್ದಾರೆ. 590 ಸೀರೀಸ್ ಬರ್ತಾಯಿದೆ. ಮೇ ಬಿ
470 ಪ್ರೈಸರ್ ಇನ್ನೇನಾದರೂ ಕಮ್ಮಿ ಆದರೂ ಆಗ್ಬೋದು, ಇಲ್ಲಾಂದರೆ ನೀವು ಅದರದ್ದೇನಾದ್ರು ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಿದ್ರೆ 5 ಸೀರೀಸ್ ಗ್ರಾಫಿಕ್ ಕಾರ್ಡ್ ಕೂಡ ಹೋಗ್ಬೋದು. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋದು ಒಂದು ರ್ಯಾಮು ಜಿ ಸ್ಕಿಲ್ ಟ್ರೈಡೆಂಟು ಒಂದು 32 GB 2 ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ 64 GB ರ್ಯಾಮ್ ಇದೆ. ಇಲ್ಲಿ 64 GB ನಿಮಗೆ 25,000 ಒಳಗೆ ಸಿಗ್ಬೋದು. ಅಪ್ರಾಕ್ಸಿಮೇಟ್ 25,000 ಆಗುತ್ತೆ. ಇಲ್ಲಿ 2 ಸ್ಟಿಕ್ಕು 32 GB 2 ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 lakh PCಲಿ ಹೇಳೋದನ್ನ ಮರ್ತಿದ್ದೆ. ಇನ್ನೊಂದು ನಾನಿಲ್ಲಿ ಯೂಸ್ ಮಾಡ್ತಿರೋದು M2 NVMe 2 TB ಹಾರ್ಡ್ ಡಿಸ್ಕು. ನಾನು ಸಿ ಡ್ರೈವಿಗೆ 2 TB ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಡಾಟಾ ಸ್ಟೋರೇಜಿಗೆ ಸಹ ನಾನು NVMeನ SSDನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ರೀಡಿಂಗು ರೈಟಿಂಗ್ ಸ್ಪೀಡ್ ಜಾಸ್ತಿ ಇರುತ್ತೆ. ನಾನು ಮಾಮೂಲಿ ಇಂಟರ್ನಲ್ ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತಾ ಇಲ್ಲ. ನನ್ನ PCಲಿರೋದೆಲ್ಲ ಒಂದು NVMe 2 TB ಹಾರ್ಡ್ ಡಿಸ್ಕ್ ಕೂಡ. ಅದ್ರ ಬದಲು ನೆಕ್ಸ್ಟ್ ನಾನು ಬೇಕಿದ್ರೆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಕೂಡ ಯೂಸ್ ಮಾಡ್ಕೋತೀನಿ. ಅಂದರೆ PCಲಿ ಏನು ಅಟ್ಯಾಚ್ ಮಾಡೋದು ಅದೆಲ್ಲ NVMe SSDನೇ ಇರುತ್ತೆ. ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇದಾಯಿತು ಅಂದರೆ 2 TBಗೆ ನಿಮಗೆ 13,000 ಆದರೂ ಆಗುತ್ತೆ. ನೀವು 1 TB ಸಾಕು ಅಂತ ಆಯಿತು ಅಂದರೆ XPGಲಿ ಮಾತ್ರ ಒಂದು 7,500 7,500 ಸಿಗ್ಬೋದು. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋ ಪವರ್ ಸಪ್ಲೈ ಒಂದು 1050 ಇದು ಅಷ್ಟೇ ಕೂಲರ್ ಮಾಸ್ಟರ್ದೆ 1050 ಗೋಲ್ಡ್ ಎಡಿಷನ್ನು V2 ಪವರ್ ಸಪ್ಲೈ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಂಪಾರ್ಟೆಂಟು ನಮಗೆ ಮಾನಿಟ್ರಲ್ಲಿ ನಾನು ಯೂಸ್ ಮಾಡ್ತಿರೋದು ಬೆಂಕ್ಯೂ PD2725U 27 ಇಂಚಸ್ಸು 4K ಮಾನಿಟ್ರು. ಇದೊಂದು HDR10 ಮಾನಿಟ್ರು. ಮತ್ತು ಇದರಲ್ಲಿ 95% P3 ಕಲರ್ ಸ್ಪೇಸ್ ಕವರ್ ಆಗುತ್ತೆ, 100% sRGB ಕವರ್ ಆಗುತ್ತೆ, ಮತ್ತು 100% Rec 709 ಸಹ ಕವರ್ ಆಗುತ್ತೆ. ಮತ್ತು ಇದೊಂದು ಥಂಡರ್ಬೋಲ್ಟ್ ಕನೆಕ್ಷನ್ ಇರುತ್ತೆ. ಇನ್ನೊಂದು ಇದು ಫ್ಯಾಕ್ಟ್ರಿ ಕ್ಯಾಲಿಬ್ರೇಟೆಡ್ ಇರುತ್ತೆ. ಮತ್ತು ಪ್ಯಾಂಟೋನು ಸ್ಕಿನ್ ಟೋನ್ ಎಲ್ಲ ವ್ಯಾಲಿಡೇಷನ್ ಇರುತ್ತೆ. ಇದೊಂದು 68,000 ಸಿಗ್ಬೋದು. ಇದಕ್ಕೆ ರಿಪ್ಲೇಸ್ಮೆಂಟು ಇಷ್ಟು ಬಡ್ಜೆಟ್ ಇಲ್ಲ ಅಂತ ಆಯಿತು ಅಂದರೆ ನಾವು ಇನ್ನೊಂದು ಬೆಂಕ್ಯೂ PD2706 UA 27 ಇಂಚಸ್ಸು 4K IPS ಮಾನಿಟರ್ ಕೂಡ ಯೂಸ್ ಮಾಡ್ಬೋದು. ಇದು ಅಷ್ಟೇ HDR10ನ ಸಪೋರ್ಟ್ ಆಗುತ್ತೆ. ಆದರೆ ಇಲ್ಲಿ 99% Rec 709 ಇದೆ, 99% sRGB ಇದೆ, ಪ್ಯಾಂಟೋನ್ ಸ್ಕಿನ್ ಟೋನು ವ್ಯಾಲಿಡೇಟೆಡ್ ಇರುತ್ತೆ. ಇದು ನಿಮಗೆ ಒಂದು 46,500 ಸಿಗ್ಬೋದು. ಆಮೇಲೆ ಈ ಮಾನಿಟರ್ನ ನಾವು ವರ್ಟಿಕಲ್ ಈ ಥರನಾದ್ರು ಯೂಸ್ ಮಾಡ್ಬೋದು, ಹಾರಿಜಾಂಟಲ್ ಈ ಥರನಾದ್ರು ಯೂಸ್ ಮಾಡ್ಬೋದು. ಈ ಮಾನಿಟರ್ನ ಆಫರ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈ ಮಾನಿಟರ್ ಬೇಕಿದ್ರೆ ಆಫರ್ ಮಾಡ್ಬೋದು. ಇಲ್ಲೇ ಇದೆ ಮಾಡೆಲ್ ನಂಬರ್ನ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಇವೆರಡು ಕಲರ್ ಗ್ರೇಡಿಂಗಿಗೆ ಬೆಸ್ಟ್ ಮಾನಿಟರು. ಸೊ ಈ ಸ್ಪೆಸಿಫಿಕೇಷನು ನಿಮಗೆ ಒಂದು 3 lakhs ಬಡ್ಜೆಟ್ ಒಳಗೆ ಸಿಗುತ್ತೆ. ಸೊ ನೋಡಿದ್ವಲ್ಲ, ಒಂದು 1 lakh ಬಡ್ಜೆಟಲ್ಲಿ ಯಾವ ಥರ PC ಬೇಕು ಮತ್ತು ಒಂದು 3 lakh ಬಜೆಟಲ್ಲಿ ಪ್ರೊಫೆಷ್ನಲ್ಗೆ ಯಾವ ಥರ PC ಸ್ಪೆಸಿಫಿಕೇಷನ್ ಇರಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಎಡಿಟಿಂಗ್ ಮತ್ತು ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.